ಫ್ರೆಂಡ್ಸ್, ನಾನು ಹೇಳಿದ ಹಾಗೆ ಹಿಂದಿನ ವಿಡಿಯೋದಲ್ಲಿ ಪೊಲೀಸ್ ನೇಮಕಾತಿಯನ್ನು ಅಪ್ಕಮಿಂಗ್ ನೋಟಿಫಿಕೇಷನ್ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಅಂದರೆ 5ನೇ ತಾರೀಕು ಜೂನ್ 2026 ಪೊಲೀಸ್ ಅಧಿಸೂಚನೆ ಹೊರಡಿಸಲಾಗಿದೆ. ಇದರಲ್ಲಿ ಇದು ನಾನ್ ಕಲ್ಯಾಣ ಕರ್ನಾಟಕ ಆಗಿರುತ್ತೆ. ಅಂದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 2266 ಪುರುಷ ಅಭ್ಯರ್ಥಿ, 755 ಮಹಿಳಾ ಅಭ್ಯರ್ಥಿಗಳನ್ನು ಕರೆಯಲಾಗಿದೆ. ಇದಕ್ಕೆ ವಿದ್ಯಾರ್ಹತೆ PUC ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8ನೇ ತಾರೀಕು ಆಗಿರುತ್ತೆ. 8/6/2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಆಗುತ್ತೆ. ಇದು ಖುಷಿಯಾದ ವಿಚಾರ ಅಂದರೆ KE ವೆಬ್ಸೈಟ್ ಎಕ್ಸಾಮ್ಸ್ ಅಥಾರಿಟಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಪೊಲೀಸ್ ನೇಮಕಾತಿಯನ್ನು ಕೊಡಲಾಗಿದೆ. ಇದು ಒಳ್ಳೆಯ ವಿಚಾರ. ಹಾಗೂ ಇನ್ನೂ ಖುಷಿಯಾದ ವಿಚಾರ ಏನೆಂದರೆ ಮುಂಚಿತವಾಗಿ ಎಕ್ಸಾಮ್ಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಖುಷಿಯಾದ ವಿಚಾರ. ಚೆನ್ನಾಗಿ ಓದಿ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವರು ಎಕ್ಸಾಮ್ ಡೇಟು 2 ಆಗಸ್ಟ್ 2026 ನಡೆಸಲು ಇಚ್ಛಿಸಿದ್ದಾರೆ. ಇದರ ಸಿಲೆಬಸ್ ತಕ್ಕಂತೆ ಸಿಲೆಬಸ್ ಕೊಟ್ಟಿದ್ದಾರೆ. ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಎಕ್ಸಾಮ್ಸ್ ಅಂತೇಳಿ ಚೆನ್ನಾಗಿ ಓದಿ. ಇದಕ್ಕೆ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಹಾಗೂ ಫಿಸಿಕಲ್ ಇರುತ್ತೆ. ಚೆನ್ನಾಗಿ ಓದಿ. ಅಂದರೆ ಎಕ್ಸಾಮ್ಸ್ ಮುಗಿದ್ಮೇಲೆ ಫಿಸಿಕಲ್ ಇರುತ್ತೆ. ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿ. IT ಯಾರಿದ್ದೀರಿ, ಯಾರು ಆಸ್ಪಿರೆಂಟ್ಸ್ ಎಷ್ಟು ಜನ ಕಾಯ್ತಿದ್ದೀರಿ, ನೀವು ಚೆನ್ನಾಗಿ ಓದಿ ಮಾಡಿ. ಜೆಂಟ್ಸಿಗೆ ಗಂಡು ಮಕ್ಕಳಿಗೆ 168 ಸೆಂಟಿಮೀಟರ್ ಕೇಳಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಕೇಳಿದ್ದಾರೆ. ಚೆನ್ನಾಗಿ ಓದಿ. ಆಲ್ಮೋಸ್ಟ್ ಆಲ್ ಓದಿರ್ತಾರೆ. ಎಷ್ಟು ಜನ ಇದಕ್ಕೋಸ್ಕರ ಕಾಯ್ತಕ್ಕಂಥ ಆಸ್ಪಿರೆಂಟ್ಸ್ ಭಾಳ ಮಂದಿ ಇದ್ದೀರಿ. ಚೆನ್ನಾಗಿ ಓದಿ ಮಾಡಿ. ನಾನ್ ಕಲ್ಯಾಣ ಕರ್ನಾಟಕ ಏನು ವ್ಯತ್ಯಾಸ ಅಂದರೆ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿಗೆ ಪೋಸ್ಟ್ ಕರೆದಿದ್ದಾರೆ. 2266 ಪೋಸ್ಟ್ ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 300 ಅಷ್ಟೇ ಕರೆದಿದ್ದಾರೆ ಅನಿಸುತ್ತೆ. ಹಾಗೂ ಮಹಿಳಾ ಅಭ್ಯರ್ಥಿಗಳು ಕಡಿಮೆ ಕರೆದಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಪೋಸ್ಟ್ ಕರೆದಿದ್ದಾರೆ. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥವ್ರು ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥವ್ರು ನಾನ್ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಅಪ್ಲೈ ಮಾಡ್ಬೋದು. ಬಟ್ ಇದರಲ್ಲಿ ಇನ್ನೊಂದು ಉದಾಹರಣೆ ಏನಂದರೆ, ಮತ್ತೆ ಇನ್ನೊಂದು ಕಂಡೀಷನ್ ಅಂದರೆ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಕಲ್ಯಾಣ ಕರ್ನಾಟಕ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಕಂಡೀಷನ್ಸ್ ಓದಿ ಚೆನ್ನಾಗಿ ಮಾಡಿ. ಆಸ್ಪಿರೆಂಟ್ಸ್ ಯಾರಿದ್ದೀರಿ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್.